ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದಿಂದ ಒಂದು ಸ್ಕೂಟರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೆ. ಸೊ ತುಂಬಾ ರಿಸರ್ಚ್ ಮಾಡಿ ಫೈನಲಿ ಒಂದು ಸ್ಕೂಟರ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಯಾವ್ದು ಗೊತ್ತಾ? ಶಾಂದಾರ್, ದಮ್ದಾರ್, ಮೈಲ್ದಾರ್ ಎಕ್ಸ್ ಫೆಸಿನೋ ಯಾರ್. ಸೊ ಫೈನಲಿ ಫೆಸಿನೋ ಪರ್ಚೇಸ್ ಮಾಡಿದ್ದೀನಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಮೋಟರ್ ರಿವ್ಯೂ ನಾನು ಹೇಳ್ತಿರೋದು. ಸೊ ಇದನ್ನಂತೂ ಅನ್ಬಾಕ್ಸ್ ಮಾಡೋದಕ್ಕಾಗಲ್ಲ, ನಿಮಗೆ ಪೂರ್ತಿ ರಿವ್ಯೂ ಹೇಳ್ತೀನಿ. ಪರ್ಫಾರ್ಮೆನ್ಸ್ ಹೇಗಿದೆ, ಪ್ರೈಸಿಂಗ್ ಹೇಗಿದೆ, ಫೀಚರ್ಸ್ ಏನಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಎಂಡೋರ್ ನೋಡಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ಫಾಲೋ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಾನು ಈ ಸ್ಕೂಟರ್ನ ಪರ್ಫೆಕ್ಟ್ ಯಮಹಾ ಕೋರ್ಮಂಗ್ಲಾ ಬ್ರಾಂಚಲ್ಲಿ ಪರ್ಚೇಸ್ ಮಾಡಿದೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇನ್ನು ಈ ಯಮಹಾ ಫೆಸಿನೋ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಬಂದು ಡಿಸ್ಕ್ ವೇರಿಯಂಟ್. ಕರ್ನಾಟಕದ ಎಕ್ಸ್ ಶೋರೂಮ್ನ ಪ್ರೈಸ್ ಬಂದು ನಮಗೆ 75,180 rupees ಇದೆ. ಆ್ಯಂಡ್ ನಾನು ಚೂಸ್ ಮಾಡಿದ್ದು ಬಂದು ರೆಡ್ ಕಲರ್ ವೇರಿಯಂಟ್. ಆನ್ ರೋಡ್ ಪ್ರೈಸ್ ಬಂದು 1,04,572 rupees. ಆ್ಯಂಡ್ ನಮಗೆ ಯಮಹಾ ಫೆಸಿನೋ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಆಪ್ಷನ್ನೇ ಇದೆ. ನಮಗೆ ತುಂಬಾ ಕಲರ್ಸ್ ಕೊಟ್ಟಿದ್ದಾರೆ. ವಿವಿಧ ರೆಡ್ ಇದೆ, ಮ್ಯಾಟ್ ಬ್ಲ್ಯಾಕ್ ಇದೆ, ಕೂಲ್ ಬ್ಲೂ, ಮೆಟಾಲಿಕ್ ಇದೆ, ಡಾರ್ಕ್ ಮ್ಯಾಟ್ ಬ್ಲೂ ಇದೆ, ಕಾಪರ್ ಕಲರ್, ಯೆಲ್ಲೋ ಕಾಕ್ಟೈಲ್, ಸಿಯನ್ ಬ್ಲೂ, ಮೆಟಾಲಿಕ್ ಬ್ಲ್ಯಾಕ್. ಸೊ ನನಗೆ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಾನು ರೆಡ್ ಕಲರ್ನ ಚೂಸ್ ಮಾಡಿದೆ. ಈ ಯಮಹಾ ಫೆಸಿನೋ ವಾಕ್ ಅರೌಂಡ್ ಹೋಗೋ ಮುಂಚೆ ನೀವು ಇನ್ನೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಸ್ಕೂಟರ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಂಜಿನ್ ಬಂದು ನಮಗೆ 125cc ಇದೆ, ಏರ್ ಕೂಲ್ಡ್ 4-stroke 2-valve ವಿತ್ ಸ್ಮಾರ್ಟ್ ಮೋಟರ್ ಜನರೇಟರ್ ಸಿಸ್ಟಮ್. ಟ್ರಾನ್ಸ್ಮಿಷನ್ ಟೈಪ್ ಬಂದು ನಮಗೆ ವಿ ಬಿಲ್ಟ್ ಆಟೋಮೆಟಿಕ್ ಇದೆ. ಡೈಮೆನ್ಷನ್ಸ್ಗೆ ಬಂದರೆ ನಮಗೆ 1920 × 685 × 1150 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 145 mm. ಕಾರ್ಬ್ ವೇಟ್ ಬಂದು ನಮಗೆ 99 kg. ಫ್ಯೂಯಲ್ ಕೆಪಾಸಿಟಿ ಬಂದು ನಮಗೆ 5.2 liters ಇದೆ. ಅಂಡರ್ ಸೀಟ್ ಸ್ಟೋರೇಜ್ ಬಂದು ನಮಗೆ 21 liters ಕೊಟ್ಟಿದ್ದಾರೆ. ಇದರಲ್ಲಿ 12 watts ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿನ ಕೊಟ್ಟಿದ್ದಾರೆ ವಿತ್ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸ್ವಿಚ್. ಸಸ್ಪೆನ್ಷನ್ ಬಂದು ನಮಗೆ ಫ್ರಂಟ್ ಟೆಲಿಸ್ಕೋಪಿಕ್ ಫೋರ್ಕ್ ಅಂಡ್ ರೇರ್ ಬಂದು ನಮಗೆ ಯೂನಿಟ್ ಸ್ವಿಂಗ್ ಇದೆ. ಟೈರ್ ಬಂದು ನಮಗೆ ಇದರಲ್ಲಿ 2 ಟ್ಯೂಬ್ಲೆಸ್ ಟೈರ್ಸ್ನ ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂದರೆ, ಫ್ರಂಟ್ ಬಂದು ನಮಗೆ ಡಿಸ್ಕ್ ಆರ್ ಡ್ರಮ್ನ ಚೂಸ್ ಮಾಡೋ ಫೆಸಿಲಿಟಿನ ಕೊಟ್ಟಿದ್ದಾರೆ. ಅದೇ ರೇರ್ಗೆ ಬಂದರೆ ಎಲ್ಲ ವೇರಿಯಂಟಲ್ಲೂ ನಮಗೆ ಡ್ರಮ್ ಬ್ರೇಕೇ ಅವೈಲೇಬಲ್ ಇರೋದು. ಆ್ಯಂಡ್ ಇದರಲ್ಲಿ ನಮಗೆ ಬ್ರೇಕಿಂಗ್ ಸಿಸ್ಟಮಲ್ಲಿ ನಮಗೆ UBS ಸಿಸ್ಟಮ್ನ ನಾವು ನೋಡ್ಬೋದು. ಯಮಹಾ ಫೆಸಿನೋ ಶಾಂದಾರ್, ದಮ್ದಾರ್ ಫೀಚರ್ಸ್ಗೆ ಬಂದರೆ, ಡಿಸೈನ್ ಅಂತೂ ಸಖತ್ತಾಗಿದೆ. ರೆಟ್ರೋ ಡಿಸೈನ್ನ ನಾವು ನೋಡ್ಬೋದು. ಇಂಜಿನ್ ಬಂದು ನಮಗೆ ಇದರಲ್ಲಿ ಬ್ಲೂ ಕೋರ್ ಹೈಬ್ರಿಡ್ ಇಂಜಿನ್ನ ಕೊಟ್ಟಿದ್ದಾರೆ. ಸ್ಮೂತ್ ಮೋಟರ್ ಜನರೇಟರ್ನ ಫಿಟ್ ಮಾಡಿರೋದ್ರಿಂದ ನಮಗೆ ಸ್ಮೂತ್ ಆ್ಯಂಡ್ ಸೈಲೆಂಟ್ ಆಗಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪಿಕಪ್ ಆ್ಯಂಡ್ ಮೈಲೇಜ್ ಅಂತೂ ತುಂಬಾ ಇಂಪ್ರೂವ್ ಆಗಿದೆ ವೆನ್ ವಿ ಕಂಪೇರ್ ಟು ಓಲ್ಡ್ ಫೆಸಿನೋ. ಯಮಹಾ ಪ್ರಕಾರ ನಮಗೆ ಮೈಲೇಜ್ ಬಂದು ಅರೌಂಡ್ 65 kilometers ಬರುತ್ತೆ. ಬಟ್ ಕಸ್ಟಮರ್ ರಿವ್ಯೂ ಪ್ರಕಾರ ನಮಗೆ 50 to 55 kilometers ವರೆಗೂ ನಮಗೆ ಈಸಿಯಾಗಿ ಮೈಲೇಜ್ ಬರ್ತಿದೆ. ನೀವೇನಾದರೂ ಒಳ್ಳೆ ಮೈಲೇಜ್ ಇರುವ ಸ್ಕೂಟರ್ನು ಬೇಕು ಅಂತ ನೋಡ್ತಿದ್ರೆ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಕನ್ಸಿಡರ್. ಈಗ ಹೆಡ್ಲೈಟ್ ಬಂದರೆ ಸ್ಟಾನಿಂಗ್ LED ವಿತ್ DRL ಕೊಟ್ಟಿದ್ದಾರೆ. ಇದರಿಂದ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ವಿ ಶೇಪ್ ಸ್ಟೈಲಿಶ್ LED ಲೈಟ್ ನೋಡೋದಕ್ಕೆ ಸೂಪರ್ ಆಗಿದೆ. ಯು ನೆವರ್ ಗೋ ಅನ್ನೋಟಿಸ್ಡ್. ಈ ಸ್ಕೂಟರಲ್ಲಿ ಆಲ್ಮೋಸ್ಟ್ ಎಲ್ಲ ಫೈಬರೇ ಇದೆ. ಫ್ರಂಟ್ ಪೆಂಡಲ್ ಮಾತ್ರ ನಮಗೆ ಮೆಟಲ್ನ ಕೊಟ್ಟಿದ್ದಾರೆ. ಈ ಯಮಹಾ ಫೆಸಿನೋ ಇನ್ನೊಂದು ಶಾಂದಾರ್ ಫೀಚರ್ ಏನು ಗೊತ್ತಾ? ಇದರಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್ ಆಟೋ ಇಂಜಿನ್ ಕಟ್ ಆಫ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಆ ಫೀಚರ್ ಹೇಗಿದೆ ಅಂತ ನಿಮಗೆ ಈಗ ಡೆಮೋ ತೋರಿಸ್ತೀನಿ. ಸೊ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ, ಇದರಲ್ಲಿ ನಮಗೆ ಯೂನಿಫೈಡ್ ಬ್ರೇಕಿಂಗ್ ಸಿಸ್ಟಮ್ ವಿತ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ನೀವು ರೇರ್ ಬ್ರೇಕ್ ಹಿಡಿದ್ರೂ ಫ್ರಂಟ್ ಬ್ರೇಕ್ ಕೂಡ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ. ಇದರಿಂದ ಗಾಡಿನಲ್ಲಿ ನಾವು ಬೆಟರ್ ಆ್ಯಂಡ್ ಸ್ಮೂತ್ ಸ್ಟಾಪಿಂಗ್ನ ನೋಡ್ಬೋದು. ಆ್ಯಂಡ್ ಈ ಸ್ಕೂಟರಲ್ಲಿ ಯಮಹಾ ಕನೆಕ್ಟ್ ಎಕ್ಸ್ ಫೀಚರ್ ಕೂಡ ಇದೆ. ಇದರಿಂದ ನಿಮಗೆ ಗಾಡಿಯ ರೈಡಿಂಗ್ ಹಿಸ್ಟ್ರಿ ಆಗಿರ್ಬೋದು, ಲೊಕೇಟ್ ಮೈ ವೆಹಿಕಲ್, ಪಾರ್ಕಿಂಗ್ ರೆಕಾರ್ಡ್ ಆ್ಯಂಡ್ ಕಾಸ್ಟಿಂಗ್ ಫೀಚರ್ ಎಲ್ಲ ನಮ್ಮ ಮೊಬೈಲ್ ಅಪ್ಲಿಕೇಶನಿಂದಲೇ ನಾವು ಆರಾಮಾಗಿ ನೋಡ್ಬೋದು. ಆ್ಯಂಡ್ ಅಂಡರ್ ಸೀಟ್ ಸ್ಟೋರೇಜ್ಗೆ ಬಂದರೆ ನಮಗೆ 21 liters ಲಾರ್ಜ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಸೊ ನಾವು ಆರಾಮಾಗಿ ಒಂದು ಹೆಲ್ಮೆಟ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ನೀವೇನಾದರೂ ಫ್ಯೂಲ್ನ ಈಗ ಫಿಲ್ ಮಾಡಬೇಕು ಅಂತಿದ್ರೆ, ಸೀಟ್ನ ಓಪನ್ ಮಾಡಿ ನಾವು ಫ್ಯೂಲ್ನ ಫಿಲ್ ಮಾಡಬೇಕು. ಸೊ ಫ್ಯೂಲ್ ಫಿಲ್ಲಿಂಗ್ ಆಪ್ಷನ್ ಏನಾದರೂ ಆಚೆ ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಗಾಡಿನ ಸ್ಮಾಲ್ ಫೀಚರ್ಸ್ಗೆ ಬಂದರೆ, ನಮಗೆ ಫಂಕ್ಷನಲ್ ಕೀಸ್ ವಿತ್ ಈಸಿಲಿ ಆಕ್ಸೆಸಿಬಲ್ ಸ್ವಿಚಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಏನಾದರೂ ಇಡೋದಕ್ಕೆ, ಐಟಮ್ಸ್ನ ಇಡೋದಕ್ಕೆ ಪೀಸಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ ಇದರಲ್ಲಿ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಇದರಿಂದ ನಮಗೆ ರೈಡ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈಸಿಯಾಗಿ ನಾವು ತಿಳ್ಕೊಬೋದು. ಸೊ ಆ್ಯಂಡ್ ಒಂದು ಟ್ರಿಪ್ನ ರಿಸೆಟ್ ಮಾಡೋದಕ್ಕೆ ಒಂದು ಬಟನ್ನ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಸೊ ಈಗ ಈ ಗಾಡಿಯ ಎಲ್ಲ ಫೀಚರ್ಸ್ ಆಯಿತು. ಇಟ್ಸ್ ಟೈಮ್ ಟು ರೈಡ್ ದ ವೆಹಿಕಲ್.
ಈ ಗಾಡಿಯ ಫಸ್ಟ್ ಇಂಪ್ರೆಷನ್ಗೆ ಬಂದರೆ ನಮಗೆ ವೈಡರ್ ಸೀಟ್ ಕೊಟ್ಟಿರೋದ್ರಿಂದ ರೈಡಿಂಗ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು. ಪಿಕಪ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಜಾಸ್ತಿನೇ ಬರ್ತಿದೆ. ವೆಯ್ಟ್ ಅಂತೂ ಲೆಸ್ ದೆನ್ 100 kgs ಇರೋದ್ರಿಂದ ಯಾರು ಬೇಕಂದ್ರೂ ಈ ಗಾಡಿನ ಈಸಿಯಾಗಿ ರೈಡ್ ಮಾಡ್ಬೋದು. ಸೊ ನಾನು ಸ್ವಲ್ಪ ಹೈಟ್ ಕಡಿಮೆ ಇದ್ದೀನಿ, ಬಟ್ ನನಗೆ ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ, ಈಸಿಯಾಗಿ ಕಾಲು ಆಕ್ಸೆಸಿಬಲ್ ಆಯಿತು. ಸೊ ನೀವೇನಾದರೂ ಹೈಟ್ ಕಮ್ಮಿ ಇದ್ದರೆ ನಥಿಂಗ್ ಟು ವರಿ, ನೀವು ಕೂಡ ಈ ಸ್ಕೂಟರ್ನ ಈಸಿಯಾಗಿ ರೈಡ್ ಮಾಡ್ಬೋದು. ಸಸ್ಪೆನ್ಷನ್ ಅಂತೂ ಸಖತ್ತು ಸ್ಮೂತ್ ಆಗಿತ್ತು. ಗಾಡಿ ಸ್ಟಾರ್ಟಿಂಗಲ್ಲಿ ನಂಗೆ ಸ್ವಲ್ಪ ವೈಬ್ರೇಷನ್ ಅಂತ ಅನಿಸ್ತು, ಬಟ್ ಒಂದ್ಸರಿ ಗಾಡಿ ಓಡಿಸ್ತಾ ವೈಬ್ರೇಷನ್ ಕಡಿಮೆ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಟೋಮೆಟಿಕ್ ಸ್ವಿಚಸ್ ನಮಗಿರೋದ್ರಿಂದ ಸೊ ನಮಗೆ ಟ್ರಾಫಿಕಲ್ಲಿ ಏನಾದರೂ ಗಾಡಿ ಐಡಿಯಲ್ ಆಗಿದ್ದರೆ ಸೊ ಗಾಡಿ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಆ್ಯಂಡ್ ಆಕ್ಸಿಲೇಟ್ರ್ ಕೊಟ್ಟರೆ ಸಾಕು ನಮಗೆ ಇಂಜಿನ್ ಇಮಿಡಿಯೇಟ್ಲಿ ಆನ್ ಆಗೋಗುತ್ತೆ. ಸೊ ಇದು ಟ್ರಾಫಿಕಲ್ಲಿ ಮಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ನಾವು ಫ್ಯೂಯಲ್ನ ಸಖತ್ ಸೇವ್ ಮಾಡ್ಬೋದು. ಓವರ್ ಆಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು. ಐ ರಿಯಲಿ ಎಂಜಾಯ್ಡ್ ರೈಡಿಂಗ್ ಯಮಹಾ ಫೆಸಿನೋ. ಸೊ ಓವರಾಲ್ ಆಗಿ ನೀವೇನಾದರೂ 125cc ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಗಾಡಿನ ನೋಡ್ತಿದ್ರೆ, ಒಂದು ಸ್ಕೂಟರ್ನ ನೋಡ್ತಿದ್ರೆ, ಸೊ ಯು ಕ್ಯಾನ್ ಈಸಿಲಿ ಡೆಫಿನೆಟ್ಲಿ ಕನ್ಸಿಡರ್ ಯಮಹಾ ಫೆಸಿನೋ. ಬಿಕಾಸ್ ನನಗಂತೂ ತುಂಬಾ ಇಷ್ಟ ಆಯಿತು. ರಿಯಲಿ ವರ್ತ್ ಫಾರ್ ಮನಿ ಅಂತ ಆಯಿತು. ಎಸ್ಪೆಷಲಿ ನೀವೇನಾದರೂ ಈ ಪೆಟ್ರೋಲ್ ರೇಟ್ಗೆ ಒಂದು ಒಳ್ಳೆ ಮೈಲೇಜ್ ಗಾಡಿನ ನೋಡ್ತಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಯಮಹಾ ಫೆಸಿನೋ. ಸೊ ಇದರಲ್ಲಿ ನಮಗೆ ಈಸಿಲಿ ಏನಿಲ್ಲ ಅಂದರೂ 50 to 55 ಕಿಲೋಮೀಟರ್ಸ್ವರೆಗೂ ಮೈಲೇಜ್ ಬರುತ್ತೆ. ಸೊ ಈ ಗಾಡಿಯಲ್ಲಂತೂ ನಮಗೆ ದಮ್ದಾರಿ ಫೀಚರ್ಸ್ ಕೂಡ ನಾವು ನೋಡ್ಬೋದು. ಸೊ ನನಗೆ ನೆಗೆಟಿವ್ ಅನಿಸಿದ್ದು ಏನಂದರೆ ಫ್ಯೂಯಲ್ ಫಿಲ್ಲಿಂಗ್ ಆಪ್ಷನ್ಸ್ ಆಚೆ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಗಾಡಿ ಓಡಿಸ್ತಾ ವೈಬ್ರೇಷನ್ ಬರ್ತಿದೆ. ಐ ಹೋಪ್ ಆ ಗಾಡಿನ ನಾವು ಜಾಸ್ತಿ ಓಡಿಸ್ತಾ ಆ ವೈಬ್ರೇಷನ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಬಿಟ್ಟರೆ ರಿಯಲಿ ವ್ಯಾಲ್ಯೂ ಫಾರ್ ಮನಿ. ನನಗಂತೂ ಈ ಯಮಹಾ ಫೆಸಿನೋ ತುಂಬಾ ಇಷ್ಟ ಆಯಿತು. ರಿಯಲಿ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ನಾನು ವೀಡಿಯೋಸ್ನ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.